ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಕನ್ನಡ ಸಿನಿಮಾ ರಂಗದಲ್ಲಿ ಸೌಂದರ್ಯ ನಟನೆಯಿಂದ ವಿಶಿಷ್ಟ ಛಾಪು ಮೂಡಿಸಿದ ನಟಿ ರಾಧಿಕಾ ಬಾಲ ನಟಿಯಾಗಿ ಸಿನಿಮಾ ರಂಗಕ್ಕೆ ಕಾಲಿಟ್ಟು ಸ್ಟಾರ್ ನಟಿಯಾಗಿ ನಿರ್ಮಾಪಕಿಯಾಗಿ ಬೆಳೆದ ಇವರ ಸಿನಿಮಾ ಪಯಣ ನಿಜಕ್ಕೂ ಯಶಸ್ಸು ಮತ್ತು ವಿವಾದಗಳಿಂದ ಕೂಡಿತ್ತು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ರಾಧಿಕಾ ಕುಮಾರಸ್ವಾಮಿಯವರ ಬಗ್ಗೆ ನಿಮಗೆ ತಿಳಿಯದ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ. ರಾಧಿಕಾ ಅವರ ಆರಂಭಿಕ ಜೀವನ ಹೇಗಿತ್ತು, ಸಿನಿಮಾ ರಂಗಕ್ಕೆ ಅವರು ಹೇಗೆ ಎಂಟ್ರಿ ಕೊಟ್ಟರು, ಅವರ ಮೊದಲ ಮದುವೆ ಮತ್ತು ಮೊದಲ ಗಂಡನ ಬಗ್ಗೆ ಸಾರ್ವಜನಿಕವಾಗಿ ಸುದ್ದಿಯಾದಂತಹ ವಿಚಾರಗಳೇನು, ರಾಜ್ಯ ರಾಜಕಾರಣದ ಪ್ರಭಾವಿ ವ್ಯಕ್ತಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿಯವರ ಜೊತೆಗಿನ ಸಂಬಂಧ, ಮದುವೆ ವಿವಾದ ಮತ್ತು ಅದರ ಬಹಿರಂಗದ ಹಿಂದಿನ ಸಂಪೂರ್ಣ ಸತ್ಯವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ರಾಧಿಕಾ ಕುಮಾರಸ್ವಾಮಿಯವರು 1986ರಲ್ಲಿ ಮಂಗಳೂರಿನಲ್ಲಿ ಜನಿಸ್ತಾರೆ. ತುಳು ಮಾತನಾಡುವ ಕುಟುಂಬಕ್ಕೆ ಸೇರಿದ್ದವರಾಗಿದ್ದು ಇವರ ತಂದೆಯ ಹೆಸರು ದೇವರಾಜ್ ಶೆಟ್ಟಿ. ಇವರಿಗೆ ಒಬ್ಬ ತಮ್ಮ ಕೂಡ ಇದ್ದಾರೆ. ಇವರ ಬಾಲ್ಯದ ಹಾದಿಯು ತುಂಬಾನೇ ಕಷ್ಟದ ಪರಿಸ್ಥಿತಿಯಲ್ಲಿತ್ತು. ರಾಧಿಕಾ ಅವರು ಕೇವಲ 9ನೇ ತರಗತಿಯನ್ನು ಪೂರ್ಣಗೊಳಿಸ್ತಾ ಇರುವಾಗ, ಅಂದರೆ 9ನೇ ತರಗತಿಯನ್ನು ಓದ್ತಾ ಇರುವಾಗ ಸುಮಾರು 14-15ನೇ ವಯಸ್ಸಿನಲ್ಲಿಯೇ ಇವರು ನಟನೆಯನ್ನ ಪ್ರಾರಂಭಿಸಿದರು. ಈ ವೃತ್ತಿ ಜೀವನದ ಆರಂಭಕ್ಕೂ ಮುನ್ನವೇ ಅಂದರೆ 2000ನೇ ಇಸವಿಯಲ್ಲಿ ಕೇವಲ 14ನೇ ವರ್ಷದಲ್ಲಿಯೇ, ಅಂದರೆ 14 ವರ್ಷ ವಯಸ್ಸಿನಲ್ಲಿಯೇ ಮೊದಲ ವಿವಾಹದ ವಿವಾದಕ್ಕೆ ಸಿಲುಕಿದ್ರು. ಈ ಸಂಕ್ಷಿಪ್ತ ಬಾಲ್ಯವು ಕೌಟುಂಬಿಕ ವಿವಾದ, ಕಾನೂನು ಸಂಘರ್ಷ ಮತ್ತು ವೈವಾಹಿಕ ದುರಂತವನ್ನ ಒಳಗೊಂಡಿತ್ತು. ರಾಧಿಕಾ ಕುಮಾರಸ್ವಾಮಿಯವರು 2002ರಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿಯನ್ನ ಕೊಡ್ತಾರೆ. ಇವರು 2002ರಲ್ಲಿ ಇವರು ನಟಿಸಿದ ಮೊದಲ 2 ಸಿನಿಮಾಗಳು ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಅನ್ನ ಕಾಣ್ತವೆ. ನಂತರ ಶಿವರಾಜ್ ಕುಮಾರ್ ಅವರ ಜೊತೆ ನಟಿಸಿದ ತವರಿಗೆ ಬಾ ತಂಗಿ ಸಿನಿಮಾ ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಅನ್ನ ಕಾಣುತ್ತೆ. ರಾಧಿಕಾ ಅವರ ವೈಯಕ್ತಿಕ ಜೀವನವು ಅವರ ಸಿನಿಮಾ ವೃತ್ತಿ ಜೀವನದ ಆರಂಭದ ಸಮಯದಲ್ಲಿಯೇ ತೀವ್ರ ಸಂಘರ್ಷಕ್ಕೆ ಗುರಿಯಾಗಿತ್ತು. ಇವರು ನವೆಂಬರ್ 26, 2000ನೇ ಇಸವಿಯಂದು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ರತನ್ ಕುಮಾರ್ ಎಂಬುವರನ್ನ ಮದುವೆಯಾಗಿದ್ದರು ಎಂದು ವರದಿಗಳು ತಿಳಿಸುತ್ತವೆ. ಈ ವಿವಾಹದ ಸಮಯದಲ್ಲಿ ಇವರಿಗೆ ಕೇವಲ 14 ವರ್ಷ ವಯಸ್ಸಾಗಿತ್ತು. ಇದು ವಿವಾಹದ ಕಾನೂನು ಮಾನ್ಯತೆ ಬಗ್ಗೆ ಪ್ರಶ್ನೆಯನ್ನ ಹುಟ್ಟು ಹಾಕಿತ್ತು. ರತನ್ ಕುಮಾರ್ ಅವರು ರಾಧಿಕಾ ಅವರ ಮೊದಲ ಪತಿ. 2002ರ ಏಪ್ರಿಲ್ನಲ್ಲಿ ರತನ್ ಕುಮಾರ್ ಅವರು ರಾಧಿಕಾ ಅವರ ತಂದೆ ದೇವರಾಜ್ ವಿರುದ್ಧ ದೂರನ್ನ ದಾಖಲಿಸಿದ್ರು. ಮದುವೆಯ ಸುದ್ದಿಯು ರಾಧಿಕಾ ಅವರ ವೃತ್ತಿ ಜೀವನಕ್ಕೆ ಧಕ್ಕೆಯನ್ನ ತರಬಹುದು ಎಂಬ ಭಯದಿಂದ ದೇವರಾಜ್ ಅವರು ಮಗಳನ್ನು ಅಪಹರಿಸಿದ್ದಾರೆ ಎಂದು ರತನ್ ಕುಮಾರ್ ಅವರು ಆರೋಪಿಸಿದರು. ಇದರ ಬೆನ್ನಲ್ಲೇ ರಾಧಿಕಾ ಅವರ ತಾಯಿ ಈ ಮದುವೆಯನ್ನು ರದ್ದುಗೊಳಿಸಲು ಪ್ರಯತ್ನಿಸಿದ್ರು. ರಾಧಿಕಾ ಅವರಿಗೆ ಕೇವಲ 14 ವರ್ಷ ವಯಸ್ಸಿದ್ದರಿಂದ ಮತ್ತು ರತನ್ ಕುಮಾರ್ ಬಲವಂತವಾಗಿ ಮದುವೆಯಾಗಿದ್ದಾರೆ ಎಂದು ಆಕ್ಷೇಪವಿತ್ತು. ಅಲ್ಲದೆ ರಾಧಿಕಾ ಅವರ ತಂದೆ ದೇವರಾಜ್ ಅವರು ರತನ್ ಕುಮಾರ್ ರಾಧಿಕಾಳನ್ನು ಸುಟ್ಟು ಹಾಕಲು ಪ್ರಯತ್ನಿಸಿದ್ದರು ಎಂದು ಆರೋಪಿಸಿದರು. ಕಾನೂನು ಸಂಘರ್ಷ ಮತ್ತು ಕುಟುಂಬದ ವಿವಾದಗಳು ತೀವ್ರವಾಗಿದ್ದಾಗಲೇ 2002ರ ಆಗಸ್ಟ್ನಲ್ಲಿ ರತನ್ ಕುಮಾರ್ ಅವರು ನಿಧನರಾಗ್ತಾರೆ. ಈ ಹಠಾತ್ ದುರಂತದ ಅಂತ್ಯವು ವಿವಾಹದ ಕಾನೂನು ಮಾನ್ಯತೆಯ ಕುರಿತಾದ ವಿವಾದಗಳಿಗೆ ತೆರೆಯನ್ನ ಎಳೆಯಿತು. ರಾಧಿಕಾ ಅವರು ತಮ್ಮ ವೃತ್ತಿ ಜೀವನದಲ್ಲಿ 30ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಕನ್ನಡ ಸಿನಿಮಾ ರಂಗದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ತಮ್ಮದೇ ಆದ ಹೆಸರನ್ನ ಮಾಡಿದ್ದಾರೆ. ನಂತರ ನಟನೆಯೊಂದಿಗೆ ರಾಧಿಕಾ ಅವರು ವಿತರಣೆ ಮತ್ತು ನಿರ್ಮಾಣ ಕ್ಷೇತ್ರಕ್ಕೂ ಕಾಲಿಟ್ಟರು. 2007ರಲ್ಲಿ ಅನಾಥರು ಚಿತ್ರದ ವಿತರಣಾ ಹಕ್ಕುಗಳನ್ನು ಪಡೆದರು ಮತ್ತು ನಂತರ ಈಶ್ವರ್ ಚಿತ್ರವನ್ನು ಬಿಡುಗಡೆ ಮಾಡಲು ಪ್ರಯತ್ನಿಸಿದ್ರು. ನಂತರ ತಮ್ಮದೇ ಆದ ಪ್ರೊಡಕ್ಷನ್ ಹೌಸ್ ಅನ್ನು ಕೂಡ, ಶಮಿಕಾ ಪ್ರೊಡಕ್ಷನ್ ಹೌಸ್ ಅನ್ನು ಕೂಡ ಸ್ಥಾಪಿಸಿದ್ರು. ಈ ಬ್ಯಾನರ್ ನಡಿಯಲ್ಲಿ ಇವರು ಯಶ್ ನಟನೆಯ ಲಕ್ಕಿ ಸಿನಿಮಾ ಸೇರಿದಂತೆ ಇನ್ನೂ ಕೆಲವು ಸಿನಿಮಾಗಳಲ್ಲಿ ಇವರು ಬಂಡವಾಳ ಹೂಡಿದ್ರು. ರಾಧಿಕಾ ಕುಮಾರಸ್ವಾಮಿ ಅವರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಮತ್ತು ಜೆಡಿಎಸ್ನ ನಾಯಕರಾದ ಎಚ್.ಡಿ. ಕುಮಾರಸ್ವಾಮಿ ಅವರೊಂದಿಗೆ ಸಂಬಂಧವನ್ನ ಹೊಂದಿದ್ರು. ರಾಧಿಕಾ ಅವರು ಸಿನಿಮಾ ರಂಗಕ್ಕೆ ಪ್ರವೇಶಿಸಿದಾಗ ಎಚ್.ಡಿ. ಕುಮಾರಸ್ವಾಮಿ ಅವರು ಸಿನಿಮಾ ರಂಗದ ನಿರ್ಮಾಪಕ ಮತ್ತು ಪ್ರದರ್ಶಕರಾಗಿದ್ದರು. ರಾಧಿಕಾ ಮತ್ತು ಕುಮಾರಸ್ವಾಮಿ ಅವರು 2007ರಲ್ಲಿ ಮದುವೆಯಾಗಿದ್ರು ಎಂದು ರಾಧಿಕಾ ಅವರೇ ಹೇಳಿದ್ದಾರೆ. ಈ ವಿವಾಹವು ಗುಟ್ಟಾಗಿ ನಡೆದಿತ್ತು ಮತ್ತು ಕುಮಾರಸ್ವಾಮಿ ಆಗ ರಾಜಕೀಯದಲ್ಲಿ ಪ್ರಮುಖ ಸ್ಥಾನದಲ್ಲಿದ್ದ ಕಾರಣ ಈ ಸಂಬಂಧವು ತಕ್ಷಣವೇ ರಾಜಕೀಯ ಗಣ್ಯರ ಕುಟುಂಬಕ್ಕೆ ರಾಧಿಕಾ ಅವರನ್ನ ತಂದು ನಿಲ್ಲಿಸಿತು. ಎಚ್.ಡಿ. ಕುಮಾರಸ್ವಾಮಿ ಅವರು ಆಗ್ಲೇ ಅನಿತಾ ಕುಮಾರಸ್ವಾಮಿ ಅವರನ್ನ ಮದುವೆಯಾಗಿದ್ದು ಅವರಿಗೆ ನಿಖಿಲ್ ಕುಮಾರಸ್ವಾಮಿ ಎಂಬ ಮಗ ಕೂಡ ಇದ್ದ. ಆದರೂ ಕುಮಾರಸ್ವಾಮಿ ಅವರು ರಾಧಿಕಾ ಅವರನ್ನ 2ನೇ ಪತ್ನಿಯಾಗಿ ಸ್ವೀಕರಿಸ್ತಾರೆ. ಇವರಿಗೆ ಶಮಿಕಾ ಎಂಬ ಮಗಳು ಕೂಡ ಇದ್ದಾಳೆ.
ವರ್ಷಗಳ ಕಾಲ ಗೌಪ್ಯವಾಗಿದ್ದ ಈ ಮದುವೆಯ ವಿಚಾರವನ್ನು ರಾಧಿಕಾ ಅವರು ನವೆಂಬರ್ 2010ರಲ್ಲಿ ಸಾರ್ವಜನಿಕವಾಗಿ ಬಹಿರಂಗಪಡಿಸ್ತಾರೆ. ಈ ಬಹಿರಂಗಪಡಿಸುವಿಕೆಯ ಮೊದಲು ರಾಧಿಕಾ ಅವರು ಕುಮಾರಸ್ವಾಮಿ ಮತ್ತು ಅವರ ಮಗಳು ಶಮಿಕಾ ಅವರು ಜೊತೆಗಿರುವ ಫೋಟೋಗಳನ್ನು ಮಾಧ್ಯಮಗಳಿಗೆ ನೀಡ್ತಾರೆ. ಕುಮಾರಸ್ವಾಮಿ ಕುಟುಂಬದ ಮೌನದ ನಡುವೆ ರಾಧಿಕಾ ಅವರ ಈ ನಿರ್ಧಾರವು ಸಂಬಂಧಕ್ಕೆ ಮತ್ತು ತಮ್ಮ ಮಗಳಿಗೆ ಸಾರ್ವಜನಿಕವಾಗಿ ಮಾನ್ಯತೆಯನ್ನು ನೀಡುವ ತಂತ್ರವಾಗಿ ವಿಶ್ಲೇಷಿಸಲಾಗುತ್ತೆ. ಈ ಕ್ರಮವು ವೈಯಕ್ತಿಕ ಸಂಬಂಧವನ್ನು ತಕ್ಷಣವೇ ಪ್ರಮುಖ ರಾಜಕೀಯ ವಿವಾದವಾಗಿ ಪರಿವರ್ತಿಸಿತು. ರಾಧಿಕಾ ಅವರು ವಿವಾಹದ ಕುರಿತು ಬಹಿರಂಗಪಡಿಸಿದ ನಂತರ 2011ರಲ್ಲಿ ಬೆಂಗಳೂರು ಮೂಲದ ಶಶಿಧರ್ ಅವರು ಕರ್ನಾಟಕ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದರು. ಕುಮಾರಸ್ವಾಮಿಯವರು ಅನಿತಾ ಕುಮಾರಸ್ವಾಮಿ ಅವರೊಂದಿಗೆ ಕಾನೂನುಬದ್ಧವಾಗಿ ಮದುವೆಯಾಗಿದ್ದರೂ ಕೂಡ ರಾಧಿಕಾ ಅವರನ್ನು ಮದುವೆಯಾಗಿದ್ದು ಇದು ಹಿಂದೂ ವಿವಾಹ ಕಾಯ್ದೆಯ ಉಲ್ಲಂಘನೆಯಾಗಿದೆ ಎಂದು ಅರ್ಜಿಯನ್ನು ಸಲ್ಲಿಸಿ ಆರೋಪಿಸಿದರು. ಕಾನೂನು ಪ್ರತಿಕ್ರಿಯೆಯ ಭಾಗವಾಗಿ ಅರ್ಜಿದಾರರು ಮಾಧ್ಯಮದ ವರದಿಗಳು, ರಾಧಿಕಾ ಅವರ ಹೇಳಿಕೆಗಳು, ರಾಧಿಕಾ ಮತ್ತು ಶಮಿಕಾ ಅವರ ಫೋಟೋಗಳು ಸಾಕ್ಷಿಯಾಗಿ ಸಲ್ಲಿಸಿದರು. ಕುಮಾರಸ್ವಾಮಿಯವರು ಈ ವಿಚಾರವನ್ನು ವೈಯಕ್ತಿಕ ವಿಷಯ ಎಂದು ನಿರಾಕರಿಸಿ ಪ್ರತಿಕ್ರಿಯಿಸಲು ನಿರಾಕರಿಸಿದರು. ಇನ್ನು ರಾಧಿಕಾ ಮತ್ತು ಕುಮಾರಸ್ವಾಮಿ ಅವರ ಏಕೈಕ ಮಗಳು ಶಮಿಕಾ ಕುಮಾರಸ್ವಾಮಿ. ಸಾಮಾನ್ಯವಾಗಿ ರಾಧಿಕಾ ಅವರು ಶಮಿಕಾ ಅವರನ್ನು ಅಂದರೆ ತಮ್ಮ ಮಗಳನ್ನು ಮಾಧ್ಯಮಗಳಿಂದ ದೂರ ಇಡಲು ಪ್ರಯತ್ನಿಸ್ತಾ ಇರ್ತಾರೆ. ಆದರೂ ಕೂಡ ಕೆಲವೊಮ್ಮೆ ಅವರ ಫೋಟೋಗಳು ಸಾರ್ವಜನಿಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುತ್ತೆ. ಸದ್ಯಕ್ಕೀಗ ರಾಧಿಕಾ ಕುಮಾರಸ್ವಾಮಿ ಅವರು ಸಿನಿಮಾ ನಿರ್ಮಾಣದ ವಿಚಾರದಲ್ಲಿ ಸಾಕಷ್ಟು ಬ್ಯುಸಿಯಾಗಿದ್ದು, ಮತ್ತೊಂದು ಕಡೆ ತಮ್ಮ ಮಗಳಿಗೆ ಅಂದರೆ ಶಮಿಕಾ ಅವರಿಗೆ ಉತ್ತಮ ಭವಿಷ್ಯವನ್ನು ನೀಡುವುದರ ಬಗ್ಗೆಯೂ ಕೂಡ ಗಮನವನ್ನು ಹರಿಸಿದ್ದಾರೆ. ಆದರೆ ನಟನೆಯಿಂದ ಒಂದು ಕಡೆ ರಾಧಿಕಾ ಅವರು ಸಂಪೂರ್ಣವಾಗಿ ದೂರ ಉಳಿದಿದ್ದಾರೆ ಅಂತಾನೆ ಹೇಳ್ಬೋದು. ಒಂದು ಸಮಯದಲ್ಲಿ ರಾಧಿಕಾ ಅವರು ಕನ್ನಡ ಸಿನಿಮಾ ರಂಗದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಮಾಡಿದರು. ಟಾಪ್ ನಟಿಯಾಗಿ ಮಿಂಚಿದ್ರು. ಅವರು ನಟಿಸಿದ ಬಹುತೇಕ ಎಲ್ಲ ಸಿನಿಮಾಗಳು ಕೂಡ ತುಂಬ ದೊಡ್ಡ ಮಟ್ಟದಲ್ಲೇ ಸಕ್ಸಸ್ಸನ್ನು ಕಂಡಿದ್ವು. ಆದರೆ ನಂತರದ ದಿನಗಳಲ್ಲಿ ತಮ್ಮ ಮದುವೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿವಾದಗಳನ್ನು ಕೂಡ ಅವರು ಎದುರಿಸಿದರು. ನಂತರ ಕುಮಾರಸ್ವಾಮಿಯವರ ಜೊತೆಗಿನ ಸಂಬಂಧ ಹಾಗೂ ಮದುವೆಯ ವಿಚಾರಕ್ಕೂ ಕೂಡ ಅವರು ತುಂಬ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾದರೂ ವಿವಾದಕ್ಕೂ ಕೂಡ ಕಾರಣರಾದರು. ಇನ್ನು ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ರಾಧಿಕಾ ಕುಮಾರಸ್ವಾಮಿಯವರು ಕೇವಲ ಸಿನಿಮಾ ರಂಗಕ್ಕೆ ಅಷ್ಟೇ ಅಲ್ಲದೆ ರಾಜಕೀಯಕ್ಕೂ ಕೂಡ ಎಂಟ್ರಿ ಕೊಡ್ತಾರೆ ಅನ್ನೋ ಬಗ್ಗೆ ಆಗಾಗ ಚರ್ಚೆಗಳು ನಡೀತಾ ಇರುತ್ತೆ. ಆದರೆ ಇದರ ಬಗ್ಗೆ ಕುಮಾರಸ್ವಾಮಿಯವರಾಗಲಿ ಅಥವಾ ರಾಧಿಕಾ ಕುಮಾರಸ್ವಾಮಿ ಅವರಾಗಲಿ ಎಲ್ಲೂ ಕೂಡ ರಾಜಕೀಯಕ್ಕೆ ಎಂಟ್ರಿ ಕೊಡೋ ಬಗ್ಗೆ ಬಹಿರಂಗವಾಗಿ ಮಾತನಾಡಿಲ್ಲ. ಇನ್ನು ನಿಮ್ಮ ಪ್ರಕಾರ ರಾಧಿಕಾ ಕುಮಾರಸ್ವಾಮಿ ಅವರು ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೂ ಎಂಟ್ರಿ ಕೊಡ್ತಾರಾ ಇಲ್ವಾ ಅನ್ನೋದನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.